ಸಾಮಾನ್ಯವಾಗಿ ನೀವು ನಾನಾ ಬಗೆಯ ಪೇಂಟಿಂಗ್ ನೋಡಿರ್ತೀರಾ, ಆಸೆ ಪಟ್ಟು ಖರೀದಿ ಕೂಡ ಮಾಡಿರ್ತೀರಾ. ಆ ಚಿತ್ರವನ್ನ ಇನ್ನು ಹೇಗೆಲ್ಲ ಚೆನ್ನಾಗಿ ಕಾಣುವಂತೆ ಮಾಡಬಹುದು ಅಂತ ಯೋಚನೆ ಕೂಡ ಮಾಡಿರ್ತೀರಾ. ನೀವೇನಾದ್ರೂ ಹೊಸದೊಂದು ಸರಳವಾದ ಸುಂದರವಾದ ಪೇಂಟ್ ಮಾಡಬೇಕು ಅಂದ್ರೆ ಥ್ರೆಡ್ ಪೇಂಟಿಂಗ್ ಒಮ್ಮೆ ಟ್ರೈ ಮಾಡಿ. ಹೇಗೆ ಅಂತೀರಾ? ನೀವೇ ನೋಡಿ. ಸಿರಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನಿವತ್ತು ನಿಮಗೆ ದಾರ ಮತ್ತು ಅಕ್ರಿಲಿಕ್ ಕಲರ್ಸ್ ಇದೆರಡನ್ನು ಉಪಯೋಗಿಸ್ಕೊಂಡು ಹೇಗೆ ಸುಂದರವಾದ ಚಿತ್ರಗಳನ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಇದೆರಡನ್ನ ದಾರ ಮತ್ತು ಅಕ್ರಿಲಿಕ್ ಪೇಂಟ್ನ ಬರೀ ಒಂದು ಪೇಪರ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ನೀವು ಇದೇ ಟೆಕ್ನಿಕ್ನ ಯಾವ ಸರ್ಫೇಸ್ ಮೇಲೆ ಬೇಕಾದರೂ ಮಾಡ್ಬೋದು. ಥ್ರೆಡ್ ಪೇಂಟಿಂಗ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಕ್ರಿಲಿಕ್ ಪೇಂಟ್ಸ್, ಬ್ರಷ್ ಮತ್ತು ಹಸಿ ದಾರ. ಈಗ ಥ್ರೆಡ್ ಪೇಂಟಿಂಗ್ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಹಸಿ ದಾರ. ಇದನ್ನು ನಾವೊಂದು 2-3 ಲೇಯರ್ ತೊಗೋಬೇಕು. ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಮ್ಗೆ ಯಾವ ಬಣ್ಣ ಬೇಕೋ ಆ ಬಣ್ಣನ ಅಪ್ಲೈ ಮಾಡ್ತಾ ಹೋಗಬೇಕು. ದಾರಕ್ಕೆ ಹೇಗೆ ಬಣ್ಣ ಹಾಕೋದು ಅಂತ ತೋರಿಸ್ತೀನಿ. ಒಂದು ಬ್ರಷ್ನಿಂದ ಅಕ್ರಿಲಿಕ್ ಬಣ್ಣನ ದಾರಕ್ಕೆ ಲೋಡ್ ಮಾಡಬೇಕು. ಒಂದೊಂದು ಕಲರ್ಗೂ ಒಂದೊಂದು ಬೇರೆ ದಾರ ತೊಗೊಂಡು ಬೇರೆ ತಟ್ಟೆ ಇಟ್ಕೊಂಡ್ರೆ ಕಲರ್ಸು ಸ್ಮರ್ಜ್ ಆಗಲ್ಲ, ಪಿಕ್ಚರ್ಸು ಬ್ರೈಟಾಗಿ ಬರುತ್ತೆ. ಈಗ ದಾರಕ್ಕೆ ಬಣ್ಣ ಹಾಕಿದ್ದಾಯಿತು. ಇವಾಗ ಇದರಲ್ಲಿ ಹೇಗೆ ಪೇಂಟ್ ಮಾಡೋದು ಅಂತ ನೋಡೋಣ.
ನೋಡಿದ್ರಲ್ಲ, ದಾರ ಉಪಯೋಗಿಸ್ಕೊಂಡು ಎಷ್ಟು ಸುಲಭವಾಗಿ ಸುಂದರವಾದ ಚಿತ್ರಗಳನ್ನ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ಒಂದು 2-3 ಬಣ್ಣ ಉಪಯೋಗಿಸ್ಕೊಂಡು ಒಂದು ಥರ ಡಿಸೈನ್ ಹೂವು ಮಾಡಿದ್ದೀನಿ. ಇದೇ ಥರ ನಿಮ್ಮ ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ನೀವು ಯಾವ್ಯಾವ ಥರ ಡಿಸೈನ್ಸ್ ಬೇಕಾದರೂ ಮಾಡ್ಬೋದು. ವಾಲ್ ಮೇಲೆ ಮಾಡ್ಬೋದು, ಕರ್ಟನ್ಸ್ ಮೇಲೆ ಮಾಡ್ಬೋದು. ಒಂದು ಥೀಮ್ ಇಟ್ಕೊಂಡು ಒಂದು ಗಾರ್ಡನ್ನು ಜೊತೆಗೆ ಎಲೆಗಳು, ಅದರಲ್ಲಿ ಹೂವುಗಳು, ಅಲ್ಲಿ ಬಟರ್ಫ್ಲೈಸ್, ಬೀಸ್ ಇದೆಲ್ಲ ಮಾಡ್ತಾ ಹೋದರೆ ನಿಮ್ಮ ರೂಮಿನ ಅಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇದು ಸ್ಯಾಂಪಲ್ ಅಷ್ಟೇ. ದಾರವನ್ನ ಹಿಡಿಯುವುದೊಂದು ಕಲ್ತ್ರೆ ಸಾಕು, ಯಾವ ಚಿತ್ರ ಬೇಕಾದ್ರೂ ದಾರದಲ್ಲಿ ಬಿಡಿಸಲು ಪ್ರಯತ್ನ ಮಾಡಬಹುದು. ನೀವೇನಾದ್ರೂ ಪೇಂಟಿಂಗ್ ಪ್ರಿಯರಾಗಿದ್ರೆ ಥ್ರೆಡ್ ಪೇಂಟಿಂಗ್ ಒಮ್ಮೆ ಟ್ರೈ ಮಾಡಿ. ಮನಸ್ಸಿಗೆ ಇಷ್ಟವಾದ ಚಿತ್ರವನ್ನ ಬಿಡಿಸಿ.